ಎಷ್ಟೊತ್ತಾದ್ರೂ ಆಗಲಿ ಜನಗಣತಿ ಬರ್ದೇ ಹೋಗ್ಬೇಕು ನಾವು, ಸರಿನಾ? ಹ್ಞೂ ಸರಿ ರೀ ಸರ. ನೀವೇನು ಮಾತಾಡಬೇಡ್ರಿ, ನಾವ ಮಾತಾಡ್ತೀವಿ ಜನಗಣತಿ ಬರೆಯಕ್ಕ. ನೀವು ಮಾತಾಡಿರಿ ಅಂದ್ರೆ ನೀವು ಒಂದು ಮಾತಾಡೋದು, ಅವ್ರೊಂದು ಕೇಳಿಸ್ಕೊಳ್ಳೋದು, ಆಮೇಲೆ ಕಾಲ್ ಮರಿ ತಕೊಂಡ್ ಬಿಡಿಯೋದು ಯಾಕೆ ಬೇಕ್ರಿ? ಒಬ್ಬೊಬ್ರಾಗ ಕರ್ದಿ ಮಾತಾಡೋಕಣ ಇರ್ರಿ. ಇರ್ರಿ ನಾನು ಕೂಗ್ತೀನಿ. ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಇದೆಯಾ ಒಳಗೆ? ಓ ಅಪ್ಪಯ್ಯ ನೀನೇ? ಏನು ಯಾವ್ದೋ ಪೇಪರ್ ಇಟ್ಕೊ ಬಂದ್ಬಿಟ್ಟು? ಯಾಕಪ್ಪಯ್ಯ ಅದು ಯಾವಳ ಹಿಂದೆ ಒಬ್ಬ ಮನಿತಾಳು, ಯಾರೋಳು? ಓ ಕಲ್ಪನಾ, ಇದೆಲ್ಲ ನೋಡ್ತಿದ್ರೆ ನಿಮ್ಮ ಅಪ್ಪ ನಿಮ್ಮ ಅವ್ವಂಗ ಡಿವರ್ಸ್ ಕೊಟ್ಟು ಎಲ್ಲೋ ನಿನ್ಗೂ ಸಹಿ ಹಾಕಿಸ್ಕೋಕ್ ಬಂದಿರ್ಬೇಕನ್ನ ಡಿವರ್ಸ್ ಪೇಪರ್ಗ. ಹೆಣ್ಮಕ್ಳು ಮಕ್ಳು ಆಮ್ಯಾಗ ಬೇಡ ಅನ್ಬಿಟ್ರ ಅದಕ್ಕೆಲ್ಲ ಡಿವರ್ಸ್ ಪೇಪರ್ ಇರ್ಬೇಕಣೆ. ಹುಡುಗಿ ಚೆನ್ನಾಗದಲ್ಲ ಹಿಂದಿರೋಳು, ಜುಟ್ ನೋಡಿ ಯಾವ ತರ ಐತಿ ಸ್ಟೈಲಾಗಿ. ಅಯ್ಯೋ ಅಳಿ ಅಂದ್ರ ನೀವೇ ನಿಂಗ ಮಾತಾಡ್ತೀರಿ? ಇದು ಜನಗಣತಿ ಬರ್ಕೊಂಡು ಹೋಗಕ್ ಬಂದೀವಿ. 23ನೇ ತಾರೀಕು ಒಳಗ ಜನಗಣತಿ ಮುಗಿಸ್ಬಿಡ್ಬೇಕು ಈ ಊರಾಗ. ಅದಕ್ಕೆ ಅವಾಗ್ಲ ಕೊಟ್ಟಿದ್ರು ಕೆಲ್ಸವ, ನಾವು ಮಾಡ್ದ ಗಟ್ಟಿಯಾಗಿ ಕುಂತಿದ್ಮೋ, ಇವಾಗ ಕುತ್ಕಾಗ ಬಂದದ. ಅಷ್ಟೊಳಗೆ ಮುಗಿಸ್ಲೇಬೇಕು. ಅದಕ್ಕೆ ಜನಗಣತಿ ಬರ್ಕವಮ್ಮ ಅನ್ಕ ಬಂದಿದ್ದು. ಅಳಿ ಅಂದ್ರ ನೀವೇ ನಿಂಗೆ ಮಾತಾಡ್ತೀರಿ? ನಿನ್ನ ಅಳಿಯನ್ ಬುದ್ಧಿ ಗೊತ್ತಿಲ್ವಪ್ಪ, ಕಾಮಿಡಿ ಮಾಡ್ತಾನೆ ಇರ್ತಾನೆ. ಕುತ್ಕೊಳ್ಳಿ ನಮ್ಮ ಮತ್ತೆ ಕೂಗ್ತೀನಿ, ಕುತ್ಕೊಳ್ಳಿ. ನಮ್ಮ ಮತ್ತೆ ಬಂದು ಕೊಡ್ತಾರೆ. ಏನೇನು ಕೊಡಬೇಕು ಎಲ್ಲ? ಏನಿಲ್ಲಮ್ಮ, ಆಧಾರ್ ಕಾರ್ಡು, ವೋಟರ್ ID ಕಾರ್ಡು ಅವೆರಡು ತಗೊಬರ್ರಿ. ರೇಷನ್ ಕಾರ್ಡ್ ನಂಬರ್ ಹೊಡೆದು ಆ್ಯಡ್ ಮಾಡ್ಕೊಂತೀವಿ, ತಗೊಬರೋರಿ. ಓಹೋ ನಿಮ್ಮ ಮಗ್ಳೇನ್ರಿ ಇವರು? ರಾಜು ಅವರೇ ನಿಮ್ಮ ಮಗ್ಳೇ? ಹೌದ್ರಿ ಸೇಕ್ರಿ ಸರ, ಇವರು ನಮ್ಮ ಮಗ್ಳಿ. ನೀವು ಬೆಂಗಳೂರಾಗಿದ್ರಲ್ಲ, ಬೆಂಗಳೂರಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿರಲ್ಲ ಹೊಸಪೇಟೆ. ಯಾಕೆ ನಿಮ್ಗೆ ಅಷ್ಟು ಗೊತ್ತಿಲ್ಲ. ಜನಗಣತಿ ಬರೆಯೋಕ್ಕಿಂತ ಮೊದಲನೇಕಿಂತ ಬಂದಿರಲ್ಲ. ನಮ್ಮೂರು ನೋಡ್ತಾ ನಿಮ್ಗೆ ಅಭ್ಯಾಸ ಐತೆ. ಬರ್ರಿ, ಜನಗಣತಿ ಯಾಕಾರ ಬಡಿಯಕ್ಕೆ ಬಂದು ಅನ್ಸುತ್ತಾ? ಹೋಗಮ್ಮ ಹೋಗಿ ನಿನ್ಗೆ ಎಷ್ಟು ಜನ ಗಂಟಿರು ಅವ್ರದ್ದೆಲ್ಲ ಫೋಟೋ ತಗೊಬರೋಗಮ್ಮ. ಇದು ಆಧಾರ್ ಕಾರ್ಡ್ ತಗೊಂಡು ಬರೋಗಮ್ಮ. ಯಾವನು ಶೇಖರ್? ಏನಿಲ್ಲ ನೋಡು, ನೀವು ಒದ್ದಾಗ್ಬಿಡ್ತೀನಿ. ಏನ್ ಅನ್ಕಂಡು 2 ಜನ ಗಂಟಿರು ಅಂದ್ರೆ ಒಟ್ಟಗನ ತಿಂತಿ ಸಗಣಿ ತಿಂತಿ, ಏನು ಮಾತಾಡಕತ್ತಿ ನೀನು? ಅಯ್ಯೋ ಅಲ್ರಿ, ಇವ್ರು ಅಂದಿದ್ದು 8 ಗಂಟಿರದಾರ, ಅವ್ರು ಅಷ್ಟರದ್ದು ತಗೊಬರ್ರಿ ಆಧಾರ್ ಕಾರ್ಡ್ ಅಂತ. ಇವ್ರು ಅಲ್ಲಂದ್ರು ನಾನಾ ಕೇಳಿಸ್ಕೊಂಡಿನಿ. ಅಲ್ರಿ ಮೇಡಮ್ ಅವ್ರು 8 ಗಂಡಿರಲ್ರಿ ಮೇಡಮ್ ಅವ್ರು 8 ಮಂದಿ ಅದಾರ ಅಂತ ಹೇಳಿದ್ದು ನಾನು. ಗಂಡಿರಲ್ರಿ, ಎಷ್ಟು ಮಂದಿ ಅದಾರ ಅಷ್ಟ್ರದ್ದುವಾಗ ಆಧಾರ್ ಕಾರ್ಡ್ ತಗೊಬರ್ರಿ. ಏನಿದು 8 ಗಂಡಿರಂತಲ್ರಿ? ನೀವೇನು ನನ್ನ ಅವಮಾನ ಮಾಡ್ಬೇಕು ಅನ್ಕೊಂಡಿರಿ? ನನ್ನ ಅಳಿಯನ್ ಮುಂದೆ ನನ್ಗೆ ಮಾನ ಮರ್ಯಾದೆ ತೆಗಿಬೇಕಂತ ಅನ್ಕೊಂಡಿರಿ? 8 ಮಂದಿ ರೀ, ಅದು 8 ಗಂಡಿರಲ್ರಿ. ಯಪ್ಪ ಇವತ್ತೆಲ್ಲ ನಿಜವಲ್ವ? ಈ ವಯ್ಯನ್ ಕೂಟ ಸೇರ್ಕೊಂಡು ನೀನು ಜನಗಣತಿ ಬರ್ದಂಗ ಈ ವಯ್ಯನ ಯಾಕೆ ಜೊತೆ ಹಾಕಿದಾರೆ? ನೀನು ಒಬ್ಬನೇ ಹೋಗಿ ಜನಗಣತಿ ಬರ್ತಿದ್ರೆ ಆಯ್ತಿತ್ತಪ್ಪ. ಈ ವಯ್ಯನ ಎಳ್ಕೊ ಹೋಯ್ತಿದ್ಯಲ್ಲ, ಇವತ್ತು ನಿನ್ನ ತಿಥಿ ಕಾಣಿಸ್ತಾನೆ ಬಾಯಿ ವಯ್ಯ ನೀನು. ನಂಗೂ ಅದ ಅನುಮಾನ ಬಂದ್ಬಿಟ್ಟದಕ್ಕವ. ಇವತ್ತೆಲ್ಲ ನಾನು ತೀಟಾಲುನ ಬರೆಯಕ್ಕಿಲ್ಲಕ್ಕವ. 8 ಮಂದಿ ಅದಾರ ಅಂತಂತ ನಾನು ಅಂದಿದ್ರೆ ಇವನು 8 ಗಂಡಿರದಾರ ಅಂತ ಕೇಳ್ತಾನಲ್ಲವ್ವ. ಯವ್ವ, ಇವನು ಮುಂದಕ್ಕೆ ಹೆಂಗವ ಹೇಳ್ಕೊಡುದು? ಈ ಒಂದು ತಿಂಗ್ಳಾಗಿತ್ತು ಕನ ಬೆಂಗಳೂರಕ್ಕ ಕೆಲಸ ಮಾಡ್ತಿದ್ದಂತೆ, ಇಲ್ಲಿ ಹೊಸಪೇಟೆ ಹಾಕವ್ರ. ಇನ್ನ ಮತ್ತೆ ಮಾತು ಕಲ್ತಿಲ್ಲ, ಅದಕ್ಕೆ ಹಿಂಗೆ ಆಡ್ತಾನೆ. ಏನೋ ಮಾಡೋಕ್ಕಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಗೌರ್ಮೆಂಟ್ ಕಡೆಯವ್ರು ಕಳ್ಸವ್ರೆ. ಸರಿ ಇರ್ರಿ, ನಮ್ಮ ಅವ್ನು ಹೋಗ್ತೀನಿ. ಯವ್ವ ಬಾ ಇಲ್ಲಿ. ಜನಗಣತಿ ಬರ್ಕೊಳಕ್ ಬಂದವ್ರೆ, ಬೈಲಿ ಬಾ. ಓ ಬೀಗ್ರೆ ಬರ್ರಿ, ಊಟ ಮಾಡ್ಕೊಂಡು ಹೋಗ್ರಂತೆ. ಏನ್ ಬಂದ್ಬಿಟ್ಟಿರಾ? ಮಗಳ ಮನೆ ತಕ್ಕ ನೀವೇ ಜನಗಣತಿ ಬರೆಯಕ್ಕೆ ನಿಂಗೆ ಕೊಟ್ಟಾರೇನ ಅಳಿಯಂದ್ರ? ಫೋನಾಗ ಟಿವಿ ಆಗಲ್ಲ ಅಂತಿದ್ರು ಕಣ ಜನಗಣತಿ ಬರೆಯಕ್ಕೆ ಬರ್ತಾರ ಅಂತೇಳಿ. ಅಯ್ಯೋ ಲಕ್ಷ್ಮಿ ಅಮ್ಮ, ಯಾವ ಊಟನೂ ಬೇಡ. ಊಟನ ಈ ವಯ್ಯ ನನ್ನ ಜೊತೆಕ ಇದ್ದು ಈ ಶೇಖರಿ ನನ್ಗೆ ತಿನ್ನಿಸ್ತಾವನೆ ಊಟವ. ಇನ್ನು ಊರ್ ಮಂದಿ ಕೈಲೆಲ್ಲ ಏನೇನು ಮಾತು ಕೇಳಬೇಕು, ನನಗಂತೂ ಸಾಕಾಗೋಗ್ಬಿಟ್ಟದೆ. ಬಾರವ ಇಲ್ಲಿ ಕೂತ್ಕೋವೈಲಿ. ಆಧಾರ್ ಕಾರ್ಡ್ ತಗೊಬರೋಗು, ಮತ್ತು 8 ಗಾಡಿ ಅದಾವ ಎಲ್ಲ ಹೇಳುವಂತ. ತಗೊಬರೋಗು. ಅಲ್ಲ ಕಣವ, ಚೇರ್ ಹಾಕಿ ಕೊಡಕಿಲ್ವೇ? ಚೇರ್ ಹಾಕಂದ್ರೆ ಕುತ್ಕೋರು. ನಿಮ್ಮ ಅಪ್ಪನ ದಾರ ವಯ್ಯ ಬಂದವನ. ಯಾವ್ರನ್ನ ಕಾಣೆ ವಯ್ಯ ಬ್ಯಾಂಗ್ಳೂರ್ ಕಡೆಯವನು ಅನ್ಸುತ್ತಾ? ಬಿಳಿ ಜಿರಳು ಇದ್ದಂಗೆ ಅದಾವ. ಆ ಕಡೆಯವೇ ಅನ್ಕತೀನಿ, ಬ್ಯಾಂಗ್ಳೂರ್ ಕಡೆ ಯಾಕೆ ತಾನೇ ಹಿಂಗೆ ಬಿಳಿ ಜಿರಳು ಇದ್ದಂಗೆ ಅದಾವ. ಈ ಕಡೆಯವೆಲ್ಲ ಕರಿ ಮಡ್ಕದ್ದಂಗೆ ಇರ್ತಾವ. ಅವರು ಬೆಳ್ಳಗದಾರಲ್ಲ ನೋಡ್ರಿ. ನಮ್ಮ ಕಡೆ ಕೆಂಪಗ ಬೆಳ್ಳ ಕರ್ಗಿರ್ತಾವ, ಅವ್ರು ಬಿಳಿ ಮಡ್ಕಿದ್ದಂಗೆ ಅದ. ಇದು ಬಿಳಿ ಎಗಣಿದ್ದಂಗೆ ಅದಾವಲ್ಲ, ಬಿಳಿ ಜಿರಳು ಇದ್ದಂಗೆ. ಏನು ನನ್ನ ಹೆಸರು ಶೇಖರಿ, ಬಿಳಿ ಜಿರಳೆ ಅಲ್ಲ. ಇಂಥವೆಲ್ಲ ಮಾತಾಡಬಾರ್ದು. ನಾವು ಬೆಂಗಳೂರಲ್ಲೇ ಓದಿರ್ಬೋದು, ನಮಗೂ ತಿಳುವಳಿಕೆ ಇದೆ, ತಿಳ್ಕೊಳ್ಳಿ. ನಾನು ಸ್ಕೂಲ್ ಮೇಸ್ಟ್ರು. ನೋಡ ಜಾರಕ್ಕೆ ಸ್ಕೂಲ್ ಮೇಸ್ಟ್ ಅಂತ ಒಳ್ಳೆ ಹುಡುಗಿ ಕಣ್ಣಂಗೆ ಕಾಣ್ತಾನೆ. ನಿಮ್ಮ ಮಾತು ಹುಡುಗರ್ದು ಗೊತ್ತಾಯ್ತಲ್ಲ, ಅದಕ್ಕೆ ಒಯ್ಯ ಹುಡುಗನೇ ಅನ್ಕಂಡು. ಅದ್ರ ಜುಟ್ಟು ನೋಡಿದ್ರೆ ಒಳ್ಳೆ ಎಣ್ಗ ಕಣ್ಣಂಗೆ ಕಾಣ್ತಾನಲ್ದ. ಏನಜ ಇದು ಪ್ಯಾಸನು ಜುಟ್ಟು ಬಿಡ್ಕೊಂಡು ಒಳ್ಳೆ ಎಣ್ಣೆಕ್ಲಂಗಾತು. ನನಗೂ ಹಂಗೆ ಕಾಣಿಸ್ತಾವನೆ ಕದವ ಅವನು. ನೋಡು ಜನಗಣತಿ ಬರ್ತಕ್ಕ ನಮ್ಮ ಮಾವು ಕರ್ಕೊಬಂದವನೆ. ಏನಂತಾನೆ ಗೊತ್ತೇ? ನನ್ನ ಹೆಂಡ್ರು 8 ಗಂಟಿರವ್ರೆ ಕರ್ಕೊಬರೋಕು. 8 ಮಂದಿ ಏನಕ್ಕ 8 ಗಂಟಿರವ್ರೆ ಕರ್ಕೊಬರೋಕೆ ಅವ್ರದ್ದು ಆಧಾರ್ ಕಾರ್ಡ್ ತರೋಗು ಅಂತಾರಲ್ಲ. ಸರಿಯೇ ಇವನು? ಅಯ್ಯಯ್ಯಯ್ಯಪ್ಪ, ಏನ್ರಿ ಒಳಗೊಳಗೆ ಆಡ್ಕೊಂಡು ನಿಂತ್ಕೊಂಡು ನಗ್ತಾ ಇದ್ದೀರಾ? ಜೋರಾಗ ಹೇಳಿ, ನನಗೂ ಅರ್ಥ ಆಗುತ್ತೆ. ಏನು ಅಂತಿದ್ರ, ಏನು ಬಿಡ್ತಿದ್ರ, ಏನು ಮಾತಾಡ್ತಿದ್ದೀರಾ ಅಂತೇಳಿ. ಅಯ್ಯೋ ನಿಮ್ಗೆಲ್ಲಿ ಗೊತ್ತಾಗುತ್ತಾ ಬಿಡ್ರಿ ಸರ. ನಾವೇನೋ ಮಾತಾಡಕತ್ತಿದ್ದೋ. ಹುಚ್ಚ ಮಣ್ಣಲ್ಲಿ ನನ್ನ ಮಗ ಒಬ್ಬತಾನ, ಅವನು ಹಿಂಗೆ ಆಡ್ತಿದ್ದಾನ ಮೂರಾಗ. ಅದ್ಯಾವುದೋ ಪಾರಿನಾಗ ಹುಟ್ಟು ಬಂದ್ಬಿಟ್ಟು ಏನತ್ರ ಆಡ್ತಿದ್ದ. ಕೊನೆಯಾಕ ನಮ್ಮೂರದೇ ಕಲ್ತ್ಕೊ ಹೋದ. ಹಂಗಾಯ್ತು ನಿಮ್ಮ ಕತೆ. ಕುತ್ಕೊಳ್ರಿ. ಮತ್ತೆ ನಮ್ಮವ್ವ ಚೇರ್ ತಕ ಬಂದ್ಲು. ನಾವೇ ಕೆಳಗೆ ಕುತ್ಕೋತೀವಂತೆ. ನೀವೇನು ವೇಸ್ಟ್ ಆಗ್ಬಿಟ್ರೆ ಜನಗಣತಿ ಬರೆಯಕ್ಕೆ ಬಂದಿರೋ ತಾನೆ. ಕುತ್ಕೊಳ್ಳಿ. ಯಪ್ಪ ಹಳಿಮಯ್ಯ, ನನ್ಗ ಸುಮ್ಮನೆ ರೇಗಿಸ್ಬೇಡ್ರಪ್ಪ. ಜನಗಣತಿ ಬರೆಯಕ್ಕೆ ಬಂದೀನಿ. ಏನೇನದಾವ? ಗಾಡಿ ಐತಾ, ಟಿವಿ ಐತಾ, ಮತ್ತು 8 ಮಂದಿ ಇದೀರಿ ಮನೆಯಾಗ. ಎಲ್ಲಾರ್ದು ಆಧಾರ್ ಕಾರ್ಡ್ ತಗೊಬರ್ರಿ. ಒಬ್ರು ಫೋನ್ಗೆ OTP ಬರುತ್ತಾ, ಮತ್ತೆ ಎಲ್ಲ ವೆರಿಫಿಕೇಶನ್ ಆಗುತ್ತಾ. ಕೊಡ್ರಿ. ನಗೋರಂತೆ ಕೊಡ್ರಿ. ಅಯ್ಯಪ್ಪಯ್ಯ, ಎಲ್ಲಾರ್ದು ಬಾಯಿ ಪಟ್ಟಕ್ಕೆ ಬಾಯಿ ನಂಬರ್ ಅದಕ್ಕೆ ಹೇಳ್ತೀನಿ ಮಾಡ್ಕ. ರೇಷನ್ ಕಾರ್ಡ್ದು ಆಧಾರ್ ಕಾರ್ಡ್ದು ಎಲ್ಲನೂ ನಂಬರ್ ಬಾಯಿಗೆ ಇಟ್ಕೊಂಡೀನಿ. 3432
1856 1932 ಆಟೆ. ಸರಿ OTP ಹೇಳಿ OTP. ಅಲ್ಲ ಈ ವಯ್ಯ ನಮ್ಮ ತಾವ ಯಾಕೋ OTP ಕೇಳ್ತಾವನಲ್ಲ. ಇವನು OTP ಕೇಳ್ತಿರ್ ನೋಡಿದ್ರೆ ನಮ್ಮ ಹತ್ರ ದುಡ್ಡು ಹೊಡಿಯಕ್ಕೆ ಮಾಡ್ತಿದ್ದಾನೆ. ಲೋರ ಹಾಕೇ ಸಾ ಈ ವಯ್ಯನ ಬಿಡ್ಬೇಡ್ಲೆ, ಊರಾಗ ಕಟ್ಟಾಕು. OTP ಕೇಳಕತ್ತವನ ಅಂದ್ರೆ ದುಡ್ಡು ಅಕೌಂಟಾಗ ದುಡ್ಡು ಹೊಡಿತಾರಲ್ಲೇ, ಅವ್ರು ಇರ್ಬೇಕ್ಲೇ ಇವರು. ಹಂಗೆ ಅಂತದ್ದು ಇಲ್ರಿ ಅತ್ತೆ. OTP ಹೇಳ್ತಾರೆ ಹೇಳ್ಬೇಕು ಇವಾಗ. OTP ಹೇಳಿದ್ರೆ ಅವ್ರಿಗೆ ವೆರಿಫಿಕೇಶನ್ ಆಗೋದು. ಅವಾಗ ನಮ್ಮ ಹತ್ರ ಏನೈತೆ ಇಲ್ಲ ಅಂದ್ಬಿಟ್ಟು ಆಧಾರ್ ಕಾರ್ಡ್ಗೆ OTP ಬಂದು ತಗೊಳುತ್ತೆ. ಇಲ್ಲ ಅಂದ್ರೆ ಅದು ಹೆಂಗೆ ತಗೊಬಿಡುತ್ತೆ. ಇವರೆಲ್ಲ ಬರ್ಕೊಂಡು ಹೋಗಿ ಬರ್ತಾವ್ರಲ್ಲ ಜನಗಣತಿದ್ದು ಹಂಗೆ ಕಣತೆ. ಹೌದೇ OTP ಅಂದ್ರೆ ಅದಿಯೇ ಯಾವ ನಿನ್ನ ಫೋನ್ಗೆ OTP ಬಂದಿರುತ್ತೆ ಹೇಳಬೇ. ಒಳ್ಳೇದಾಗ್ಬಿಟ್ರೆ ಸರಿ, ಹೇಳಬೇ. ಬಂದದೆ 1934 1934. 8 ಮಂದಿ ಇದ್ರಿ ಮನ್ಯಾಗ. ಎಲ್ಲ ಹೇಳ್ರಿ. ಕಲ್ಪನಾ, ಲಕ್ಷ್ಮಕ್ಕ, ಚೂರಿ ಚಿಕ್ಕ ಮತ್ತ ರಾಕೇಶ. 5 ಮಂದಿನ ಬರ್ಕೊಳ್ಳೇನ? ಬರ್ಕೊಳ್ಳಿ. ಇನ್ನ ಏನಾರು OTP ಬರುತ್ತೇನ? 5 ಮಂದಿ. ನಮ್ಮ ಮನ್ಯಾಗ ಒಟ್ಟ 5 ಮಂದಿ ಅದೀವಿ. 5 ಮಂದಿನ ಬರ್ಕೊಳ್ರಿ. ಮತ್ತೆ ಮನ್ಯಾಗ ಫ್ರಿಜ್ಜು, ಫ್ಯಾನು, TV ಏನಾರು ಐತೇನ್ರಿ? ಗಾಡಿ ಸ್ಕೂಟಿ ಏನಾರು ಹೇಳ್ತದವ ಸ್ಕೂಟ್ರು ಎಲ್ಲ ಹೇಳ್ರಿ. ಯಾವ ಫ್ರಿಜ್ಜು ಫ್ಯಾನು ಎಲ್ಲ ಯಾಕೆ ಕೇಳ್ತಾವ್ರೆ? ಫ್ರಿಜ್ ಇಲ್ಲ TV ಇಲ್ಲ ಅಂದ್ರೆ ತಗೊಟ್ಟಾರೆ ಇವರು. ಗಾಡಿ ಕೇಳ್ತಾವ್ರೆ, ಗಾಡಿ ಇಲ್ಲ ಅಂದ್ರೆ ಒಂದು ಸ್ಕೂಟಿ ತಗೊಟ್ಟಾರೆ ಅನ್ನೋಕೆ ಏನು ಇಲ್ಲ ಅಂತ ಬರ್ಸ್ಬಿಡುಮೆ. ಇವುಗಳು ಮುಸುಡಿಗೆ ತಕೊಡ್ತಾವಕನ. ಏನೋ ನಮ್ದೇನೋ ಸಾಲ ಕಟ್ಕೊಟ್ಟವೇನೋ ಇವು. ಬರ್ಸ್ಕೊಂಡು ಹೋಗೋದು ಮಾತ್ರ ಕಲ್ತಿರ್ತಾವ. ಏನ್ ನಮ್ಮ ದೇಶಕ್ಕ ನಮ್ಮ ಮನ್ಯಾಗ ನಮ್ಮ ರಾಜ್ಯದಾಗ ಒಂದೊಂದು ಮನ್ಯಾಗ ಈಟಿಟ್ ಫ್ರಿಜ್ ಅವೆ, ಈಟಿಟ್ TV ಅವೆ ಅಂತ ತೋರ್ಸ್ಕೊಬಾರ್ದೇನ ಒಬ್ಬೊಬ್ರು ಮನ್ಯಾಗ. ಅದಕ್ಕೆ ಹಂಗೆ ಕೇಳಕತ್ತಾವ್ರೆ ಕಣ. ಅದಾವ. ನಮ್ಮ ಮನ್ಯಾಗ ಫ್ರಿಜ್ ಐತಿ, ಒಂದು TV ಐತಿ, ಮತ್ತೆ ಫ್ಯಾನ್ ಐತಿ, ಒಂದು ಗಾಡಿ ಐತಿ, ಸ್ಕೂಟಿ. ನಮ್ಮ ಅಯ್ಯಪ್ಪಂದು ನನ್ನ ಮಗ ಇನ್ನ ತಕಂದಿಲ್ಲ, ತಕತಾನ. ಈಟ್ ಗಾಡಿ ಅದಾವ ನೋಡು. ಸರಿ. ನಿಮ್ಮ ಮನ್ಯಾಗ ಎಲ್ಲಾರ ತಗೊಬಿಟ್ರೆ ಫೋನ್ ಐತಾ? ಇಲ್ಲಾಂದ್ರೆ ಒಬ್ಬೊಬ್ರ ಹತ್ರ ಇಲ್ವಾ? ಸ್ಮಾರ್ಟ್ ಫೋನ್ ಐತಾ, ಕೀಪ್ಯಾಡ್ ಐತಾ? ನಮ್ಮ ಎಲ್ಲಾರ್ತಾವು ಫೋನ್ ಅದ. ಈಗಿನ ಕಾಲದಾಗ ಫೋನ್ ಇಲ್ದಾರೆ ಯಾವ್ದು ಹೇಳು? ಈ ಹುಟ್ಟದ ಮಕ್ಳಿಗೆ ಫೋನ್ ಬೇಕಂತ ನಿಂಗೆ ಆಟ ಗೊತ್ತಾಗಿಲ್ವೇ? ಒಬ್ರು ಮನೆಯಾಗ 3 ಮಂದಿ ಅದಾರ ಅಂದ್ರೆ 3 ಮಂದಿ ತಾವು ಫೋನ್ ಇರ್ತವೆ. ಗೊತ್ತಿಲ್ಲದ ನಂಗೆ ಕೇಳ್ತೀಯಲ್ಲ. ಬೆಂಗಳೂರಾಗ ಇಟ್ಕೊಂಡು ಏನು ಕಲ್ತೀಯ ಮುದೇವಿ ನೀನು? ಅಲ್ರಿ ರಾಜು ಅವರ, ನೀವು ಹೇಳಿದ್ದು ಪರ್ಫೆಕ್ಟ್ ಆಗಿದೆ ನೋಡಿ. ನಿಮ್ಮ 3 ಜನರ ಹತ್ರ ಗಂಡಿರ ಹತ್ರ ಯಾವುದೇ ಕಾರಣಕ್ಕೂ ಎಲ್ಲನೂ ಕೇಳೋಕ್ಕಾಗಲ್ಲ ಬಿಡಿ. ಅಲ್ರಿ ಸರಿ, ಒಂದೇ ಮನೆ ಯಾಕೆ ಹಿಂಗೆ ಅನ್ಬಿಟ್ರೆ ಇನ್ನ 60 ಬೀದಿ 60 ಮನೆ ಅದಾವ. 60 ಅಲ್ಲ 170 ಮನೆ ಅದಾವ. ಇನ್ನ ಅವ್ರವ್ರ ಮನೆಗೊಳಗೆ ಕೇಳ್ಬಿಟ್ರೆ ಇನ್ನ ನೀವು ಗುಣಗಾನ ಹತ್ಕೊಂಡು ಬೇಡಪ್ಪ ಈ ಜನಗಣತಿ ಅಂತ ಓಡ್ಬಿಡ್ತೀರಿ. ಬರ್ರಿ. ಎಲ್ಲ ಐತೇನ? ಸಕ್ಸಸ್ ಐತೆ? ಇನ್ನ ಏನೇನು ಕೇಳ್ಬೇಕು ಕೇಳ್ರಿ, ಹೇಳ್ತಾರ ಅವ್ರು. ಎಲ್ಲಾರ್ದು ಕ್ಯಾಸ್ಟ್ ಇನ್ಕಮ್ ಆಗೈತೇನ್ರಿ? 3 ಮಂದಿದ್ವ 5 ಮಂದಿದ್ವ? ನಾವು ಹುಡ್ತಾಗ್ಲ ಮಾಡ್ತಿರ್ತೀವಿ. ಕ್ಯಾಸ್ಟ್ ಇನ್ಕಮ್ ಮಾಡ್ತಂಗಿರ್ತೀವಿ. ನಾವು ಹೊಲಕ್ಕೆ ಕೊಡ್ತೀವಿ. ಕ್ಯಾಸ್ಟ್ ಇನ್ಕಮ್ ಐತಿ. ನಮ್ಮ 5 ಮಂದಿಯಾಗೂ ಐತಿ. ಈಕಿದು ಐತಿ. ನಮ್ಮ ಮದುವೆ ಆದ್ಮೇಲೆ ಮಾಡ್ಸ್ಕೊಂಡಿವಿ. 5 ಜನದ್ದು ಐತಿ. ಸರಿ. ಮತ್ತೆ ಯಾವ್ದಾರು ಮೇಲೆ ಲಾಯರ್ದು ಕೋರ್ಟ್ ಗೀಟು ಕೇಸು ನಡೆಯಕತ್ತೈತಿ? ಹೊಲ 8 ಎಕರೆ ಐತಿ? ಮನೆ ಸ್ವಂತ ಮನೆಯ ಬಾಡಿಗೆ ಮನೆಯ? ಜೋ ಪಾಪಣ್ಣ, ಜನಗಣತಿ ಬರ್ಕೋದ್ರೆ ಜನಗಣತಿ ಮಾತ್ರ ಬರ್ಕೋಬೇಕು. ಇವನೇನ ಕಂತೆ ಪುರಾಣ ಎಲ್ಲ ಕೇಳ್ತಾವನ. 8 ಮನೆ ಅದಾವ, 8 ಹೊಲ ಐತಿ, 8 ಎಕರೆ ಐತಿ, ಹಿಂಗ ಅಂತೇಳಿ. ಯಾಕ ಇದೆಲ್ಲ ಗೌರ್ಮೆಂಟ್ ಜಾಗ ಅಂತ ಕಿತ್ಕೊಬಿಟ್ಟಾರಲ್ಲ. ಏನಜ ಹೇಳುದು ಇವ್ರ ಜೊತೆಕ? ಕಿತ್ಕೋತಾರ ಏನು ಅವ್ರು ಅಪ್ಪುಡ್ಸ್ಕೊಟ್ಟಿಂದ ನಮ್ಗೆ. ನಮ್ಮ ಅಜ್ಜಿ ತಾತ ಇಟ್ಕಟ್ ಮಾಡ್ಕೊಟ್ಟಿರ್ದಕ್ಕನ ಕಿತ್ಕೊಬಿಡ್ತಾರ ಕಣ. ಹೇಳು ಏಟ್ ಇದಾವು ಅಂತೇಳಿ. ಅದೇನು ಬರ್ಸ್ಕೊತಿದ್ದಾನೋ ಇವಯ್ಯ ಹಿಂಗೆ ಕಾಣಿ. ಹೇಳು ಈ ಸರ್ಕಾರ ಬಂದು ಅದೇನೇನು ಬರ್ಸ್ತಾಯಿತ್ತು, ಏನೇನು ಬಿಡ್ತಾಯಿತ್ತು? ಸ್ಕೂಲ್ ಮಕ್ಳಿಗೆ ಪಾಠ ಮಾಡ್ರಿ ಅಂದ್ರೆ ಜನಗಣತಿ ಬರೆಯಕ್ಕೆ ಬಿಟ್ಟಾರ. ಹೇಳು. ಕೇಸು ಪಾಸು ನಡೆಯಕತ್ತಿಲ್ಲ. ನಮ್ಮ ಅಜ್ಜಿ ನಮ್ಮ ಅತ್ತೆದು ಆಸ್ತಿ ಎಲ್ಲ ನಮ್ಮ ಮಾವಂದು ನಮ್ಗೆ ಬಂದವ. ಯಾವ ಕೇಸು ಇಲ್ಲ, ಯಾವ ಬೂಸು ಇಲ್ಲ. ಕೇಸ್ ಪಾಸ್ ಇಲ್ಲಕ್ಕಪ್ಪ. ಸರಿ ಆಯ್ತು. ಓಕೆ ಆಯ್ತು ಎಲ್ಲ ಓಕೆ. ನಿಂತಲೇ ಮಾಡ್ಬಿಟ್ರಿ ಎಲ್ಲ. ಒಂದು ಕೆಳಕ್ಕೆ ಕುತ್ಕೊಳಕ್ಕೆ ಒಂದು ಚೇರ್ ಕೊಡೋಲ್ರಿ? ನಿಮ್ಮ ಊರಾಗ ಒಂದು ಚೇರ್ಗೂ ಗೊತ್ತಿ ಇಲ್ಲೇನಾ? ನೀನು ದೊರೆ ಮೊಮ್ಮಗ, ನಿಂಗೆ ಚೇರ್ ಹಾಕುಂದ್ರು ಸರ ನಾವು ನಿಂತ್ಕೊಂಡೆ ತಾನೇ ಹೇಳ್ತಿರೋದು. ನೀನೇನು ಕುತ್ಕೊಂಡೆ ಹೇಳ್ಬೇಕೇನ? ನಿಂತ್ಕೊಂಡೆ ಬೊಗಳು ಬರ್ಕ. ಓಹೋ ಬರಿತಿರೋರ್ ಮುಂದೆ ಫೋನ್ ಹಿಡ್ಕೊಂಡು ನಿಂತಿರೋ ನಲ್ಕೊಂಡು ನೀನು ನಮ್ಗೆ ಉಪದೇಶ ಕೊಡಕ್ ಬತ್ತಿ. ನಿನ್ನ ಮಾತುಗಳೆಲ್ಲ ನಂಬಬೇಕು. ಬಂದಿಯಾ ಬರ್ಕಂದ ಓದ ಈಟ್ರಾಗೆ ಇರ್ಬೇಕು. ನಮ್ಮೂರ ಹತ್ರ ನಮ್ಮವ್ರಾಗ ನಿನ್ನ ಆರಾಟ ಏನೋ ನಡೆಯಕಿಲ್ಲ, ಕಡಿತಿರ್ಬೇಕು ಫಸ್ಟು. ಅಲ್ರಿ ರಾಜು ಅವರ, ಒಂದು ಮನೆಯಾಗ ಇಷ್ಟ ಆಯ್ತೈತಿ. ಒಂದು 4 ಮಂದಿ ಮಾಡಿ ಬಂದ್ವಿ. ಕಿಟಕಿಟಿ ಅನಿಸ್ಲಿಲ್ಲ. ಇಲ್ಲಿ ನೋಡಿ 8 ಕಿಟಕಿಟಿ ಅನಿಸ್ತೈತಿ. ಓಹೋ ಐದ ನಮ್ಮ ಕಡೆ ಕಿಟಿ ಅಂತ ಕಲ್ತ್ಬಿಟ್ಟವನೆ. ಇರಿಟೇಟ್ ಐತೈತೆ ಅನ್ಬೇಕು ನೀವು. ಇರಿಟೇಟು ಕಿಟಿ ಅಂದ್ರೆ ಇರಿಟೇಟ್ ಐತೈತೆ ಅಂತ ಹೇಳ್ಬೇಕು. ಇಂಗ್ಲೀಷ್ ಬಿಡ್ತಾರ ತಾನೇ ನೀವೆಲ್ಲ. ಕನ್ನಡ ಮಾತಾಡಿ, ಕನ್ನಡ. ತಾಯಿ, ನಿನಗೂ ಸಾಕು, ನಿಮ್ಮ ಊರಿಗೂ ಸಾಕು. ನಂಗೆ ಸವಾಸ ಸಾಕು. ನಾನು ಈ ಬಸ್ಟು ಟ್ರಾನ್ಸ್ಫರ್ ಮಾಡ್ಕೊಂಡು ನಾನೇ ಹೊಂಟ್ಬಿಡ್ತೀನಿ. ನನಗೆ ಈ ಊರು ಒಪ್ಪಕ್ಕಿಲ್ಲ. ಸಾಕಾದ್ರೆ ಫಸ್ಟು ಕಡಿ. OTP ಕೇಳಕ್ ಬರ್ಬೇಕು. OTP ಹೇಳ್ದಂಗ ಜನಗಳು ಎಷ್ಟು ಅದಾರ ಅಂತ ಕೇಳ್ಕೋಬೇಕು. ಅದ್ಬಿಟ್ಟು ಮನೆ ಬಾಡಿಗೆಗಿದ್ದೆ, ಲೀಸ್ಗದರಿ, ಸ್ವಂತ ಮನೆಯೇ, ಬಾಡಿಗೆ ಮನೆಯೇ, ಯಾಕ ಅದನ್ನೆಲ್ಲ ತಕ್ಕ ನಿಮ್ಗೇನಾಗಬೇಕಾಗಿದ್ದು? ಇವಕ್ಕೂ ಸರ್ಕಾರದವ್ರಿಗೂ ಬುದ್ಧಿ ಇಲ್ಲಕನ ಏನೇನೋ ಹೇಳ್ತಿರ್ತಾವೆ. ಹೋಗು ಕಂಡಿವಿ. ಅದ 8 ಲಕ್ಷ ಸಾಲ ಮಾಡ್ಕೊಂಡಿರಿ ಬಿಟ್ಟಿರಿ ಅಂತ ಒಂದು ಮಾತಾರ ಕೇಳಿರಿ. ನಾವು ಹೊಲಕ್ಕೇನಾರು ಸಾಲ ಮಾಡ್ಕೊಂಡಿರೆ, ಮನೆಗೇನಾರು ಸಾಲ ಮಾಡ್ಕೊಂಡಿರೆ, ಅದು ಮಾತ್ರ ಬಾಯಕ್ಕೆ ಬರೋಕಿಲ್ಲ. ಕೇಸ್ ಆಡ್ತಿದ್ರೆ, ಬಿಡ್ತಿದ್ರೆ, ಈವಾಡ್ತಿದ್ರೆ, ಮನೆ ಇದ್ದೆ, ಒಲಿದ್ದೆ, ಫ್ರಿಜ್ ಇದ್ದೆ, TV ಇದ್ದೆ, ಅವನು ಮಾತ್ರ ಬೇಸ್ ಕೇಳ್ತೀರಿ. ಕಡೀರಿ ಫಸ್ಟು. ಯವ್ವ ತಾಯಿ, ನಮಗೂ ಸಾಕಾಗಿ ಹೋಗ್ಬಿಟ್ಟದ. ಇನ್ನೊಂದು ವಾರದೊಳಗೆ ಮಾಡ್ಬೇಕು. ಮಾಡಿ ಮುಗಿಸಿ ಅಥವಾ ಕೈ ಬಿಟ್ಬಿಡ್ತೀವಿ. ನಮಗೆ ಬೇಡ ಈ ಜನಗಣತಿನೂ ಬೇಡ, ಯಾವ ಗಣತಿನೂ ಬೇಡ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.